ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿನಾ ಮಾರ್ಟಿಸ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಅಲ್ಲ, ಇವಾಗ ಒಂದು ಸಲ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಸೆಕೆಂಡ್ ಟೈಮ್ ಏನಾದರೂ ಕುಡಿಬೇಕಂತ ಮನಸ್ಸು ಬರ್ತದೆ, ಮನೆಯಲ್ಲೇ ಇದ್ದೇನಲ್ಲ. ಸೊ ಇವಾಗ ನಾನು ಅವಕಾಡೋ ಮತ್ತು ಬನಾನಾ ಹಾಕಿ ಒಂದು ಜ್ಯೂಸ್ ಮಾಡ್ತೇನೆ. ಅದು ಹೇಗೆ ಮಾಡ್ತೇನೆ ಅಂತ ನಿಮಗೆ ನಾನಿವಾಗ ತೋರಿಸ್ತೇನೆ. ಈ ಹಣ್ಣಿಗೆ ನಾವು ಊರಲ್ಲಿ ಬಟರ್ ಫ್ರೂಟ್ ಅಂತ ಕರಿತೇವೆ. ಇದನ್ನು ಹೀಗೆ 2 ಭಾಗ ಮಾಡಿ ಅದರ ಪಲ್ಪನ್ನೆಲ್ಲ ಸ್ಪೂನ್ ಹಾಕಿ ತೆಗಿಬೇಕು. ಇದು ಈಸಿಯಾಗಿ ಬರ್ತದೆ ಪಲ್ಪ್. ಒಂದು ಸೈಡದ್ದು ತೆಗೆದೆ ನಾನು, ಮತ್ತು ಇನ್ನೊಂದು ಸೈಡಲ್ಲಿ ಅದು ಬೀಜ ಇದೆಯಲ್ಲ ಅದಕ್ಕೆ ಹೀಗೆ ಚೂರಿ ಹಾಕಿ ಒಂದು ಸಲ ಟಕ್ ಅಂತ ಹೇಳಿದರೆ ಅದು ಬರ್ತದೆ. ಈಗ ಇದರದ್ದು ಕೂಡ ಪಲ್ಪ್ ಎಲ್ಲ ಹಾಕಿದೆ. ಅರ್ಧ ಸಹ ತೆಗೆದುಕೊಳ್ಬೋದು, ನಾನು ಫುಲ್ ತೆಗೆದುಕೊಂಡಿದ್ದೇನೆ. ಅದರ ನಂತರ ಒಂದು ಬನಾನಾ ಹಾಕಬೇಕು. ಬನಾನಾ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಬಿಡ್ಬೋದು. ನಾನು ಹಾಕ್ತೇನೆ, ಅಂದರೆ ಅದು ಹಣ್ಣಾದದ್ದು ಇತ್ತು ನಮ್ಮ ಮನೆಯಲ್ಲಿ ತಗೊಂಡು ಬಂದದ್ದು. ಮತ್ತು ಸಕ್ಕರೆ ಬೇಡ, ಸಕ್ಕರೆ ಬದಲಿಗೆ ನಾನು 3 ಖರ್ಜೂರ ಹಾಕ್ತೇನೆ. ನಂತರ ಇದು ನಾನು ಊರಿಂದ ತಗೊಂಡು ಬಂದ ಜೇನುತುಪ್ಪ ಇತ್ತು, ಅದರಲ್ಲಿ 1 ಸ್ಪೂನ್ ಜೇನುತುಪ್ಪ ಹಾಕ್ತೇನೆ. ಹಾಕಬೇಕಂತ ಇಲ್ಲ, ನಾನು ಹಾಕ್ತೇನೆ. 1 ಸ್ಪೂನ್ ಸಾಕು, ಜಾಸ್ತಿ ಹಾಕಿದರೆ ಜೇನುತುಪ್ಪ ಖಾಲಿ ಆಗ್ತದೆ. ಇಂಥ ಜೇನುತುಪ್ಪ ನಮಗೆ ಇಲ್ಲಿ ಸಿಗೋದಿಲ್ಲ. ಸೊ 1 ಸ್ಪೂನ್ ಹಾಕಿದೆ. ಇವಾಗ 1 ಗ್ಲಾಸ್ ನೀರು ಹಾಕ್ತೇನೆ. ಇವಾಗೊಂದು 15 ಸೆಕೆಂಡ್ ನಾವು ಗ್ರೈಂಡ್ ಮಾಡಬೇಕು. ಜ್ಯೂಸ್ ರೆಡಿ ಆಯಿತು ನೋಡಿ, ಅಷ್ಟು ಬೇಗ ಜ್ಯೂಸ್ ರೆಡಿ ಆಯಿತು ನೋಡಿ. ಇದರಲ್ಲಿ 2 ಗ್ಲಾಸ್ ನಾನು ಮಾಡ್ತೇನೆ. ಇದರಲ್ಲಿ 4 ಗ್ಲಾಸ್ ಕೂಡ ಮಾಡ್ಬೋದು, ಯಾಕಂದರೆ ಅದು ದಪ್ಪ ಇದೆ. ನಾನು 2 ಗ್ಲಾಸ್ ಮಾಡ್ತೇನೆ, ಯಾಕಂದರೆ ನಾವಿಬ್ಬರೇ ಇರೋದಲ್ಲ. ಸೊ ನಿಮಗೆ ಬೇಕಾದರೆ ಅದಕ್ಕೆ ಹಾಲು ಕೂಡ ಸೇರಿಸ್ಬೋದು 1 ಗ್ಲಾಸ್. ಅದು ಮಿಲ್ಕ್ ಶೇಕ್ ಥರ ಆಗ್ತದೆ. ನಾನು ಹಾಕಲಿಲ್ಲ, ನಾನು ಖಾಲಿ ನೀರು ಮಾತ್ರ ಹಾಕಿದೆ. ಸೊ 2 ಗ್ಲಾಸ್ ಆಯಿತು, ತುಂಬ ದಪ್ಪ ಇದೆ. 4 ಗ್ಲಾಸ್ ಕೂಡ ಮಾಡ್ಬೋದು. ಸೊ ಜ್ಯೂಸ್ ರೆಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.